ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು BSK 6 ಅಲ್ಲಿ ಬಿಡೆ ಪ್ರಾಪರ್ಟಿಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ. ರೋಡ್ ವಿಡ್ತ್ ನೋಡಬಹುದು. ಇದು ನಮ್ಗೆ 30 ಅಡಿಗಳ ಟಾರ್ ರೋಡ್ ಇದೆ. ಇದು BSK 6 ಅಲ್ಲಿ ಬರುವಂತಹ ಬಿಡೆ ಪ್ರಾಪರ್ಟಿ ಆಗಿದೆ. ಕನಕಪುರ ನಿಯರ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಮನೆನೇ ಇವತ್ತು ಮಾರ್ಕೆಟ್ಗೆ ಸೇಲ್ಗೆ ಬಂದಿರುವಂತಹ ಮನೆ. ಇದು ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಏನ್ ಎಲಿವೇಶನ್ ಹೋಗ್ತಿದೆಯಲ್ಲ, ಅದೇ ಎಲಿವೇಶನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. MS ಗ್ರಿಲ್ ವರ್ಕ್, ಪಕ್ಕದಲ್ಲಿ ನಮಗೆ ನೇಮ್ ಬೋರ್ಡ್ ಗೆ ಗ್ರಾನೈಟ್ ಲೇಡಿಂಗ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ಆಗಿ ಕಂಪ್ಲೀಟ್ ಆಗಿರುವಂತದ್ದು. ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಮಾಡಿರುವಂತಹ ಮನೆ ಈ ಮನೆ. ವೀಕ್ಷಕರೇ, ಹಾಗೆ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಗೆ ನಮಗೆ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕೈಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿ, ವಾಲ್ಗಳಿಗೆಲ್ಲ ನಮಗೆ ಒಂದು 4 ಫೀಟ್ ವರೆಗೂ ಕೂಡ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಟೈಲ್ಸ್ ಬಂದ್ಬಿಟ್ಟು ನಮಗೆ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು ಈ ಪೋರ್ಷನ್ ಅಲ್ಲಿ. ಹಾಗೆ ಕಾರ್ ಪಾರ್ಕಿಂಗ್ ಅಲ್ಲಿ ಕೂಡ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇದು ನಮಗೆ ಫ್ಲೋರಿಂಗ್ ಬಂದು ಆಂಟಿಸ್ಕೈಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿ, ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಫ್ಲೋರ್ ಮೌಂಟೆಡ್ ನಮಗೆ ವೆಸ್ಟರ್ನ್ ಕಮೋಡ್ ಗೆ ಪ್ರಾವಿಷನ್ ಮಾಡಿರುವಂತದ್ದು ಈ ಕಾಮನ್ ಬಾತ್ರೂಮ್ ಅಲ್ಲಿ. ಬೋರ್ವೆಲ್ ಇದೆ, ಸಂಪ್ ಇದೆ, ಕಾವೇರಿ ವಾಟರ್ ಗೆ ನಮಗೆ ಆಲ್ರೆಡಿ ಇಲ್ಲಿ ಮೀಟರ್ ಗಳನ್ನ ಕೊಡ್ತಾ ಇದ್ದಾರೆ. ರೈಟ್ ಸೈಡ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಕಾವೇರಿ ಲೈನ್ ಕೂಡ ಕಂಪ್ಲೀಟ್ ಆಗಿದೆ, ವಿತ್ ಡ್ರೈನೇಜ್ ವರ್ಕ್ ಕೂಡ ನಮಗೆ ಆಲ್ರೆಡಿ ರೆಡಿ ಇದೆ ಈ ಲೆವೆಲ್ ಅಲ್ಲಿ. ಇದು ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರ್ ಆಗಿರೋದ್ರಿಂದ ವೆಂಟಿಲೇಷನ್ ನಮಗೆ ಎಕ್ಸಾಕ್ಟ್ ಮೈನ್ ಡೋರ್ ಇಂದಾನೆ ನಮಗೆ ಮನೆಯೊಳಗಡೆ ಎಂಟ್ರಿ ಆಗುತ್ತೆ. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಈ ಸ್ಟೇರ್ ಕೇಸ್ ನೋಡಬಹುದು. ಇದು ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎದುರುಗಡೆ ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ನಮ್ಗೊಂದು ಕ್ಲೇಡಿನ್ ತರ ಕೊಟ್ಟಿದ್ದಾರೆ, ಒಂದು ಪರ್ಗೋಲ ತರ ಮಾಡಿದ್ದಾರೆ. ಏನಾದ್ರೂ ಸಣ್ಣ ಪುಟ್ಟ ಐಟಮ್ಸ್, ದೇವ್ರ ವಿಗ್ರಹಗಳು ಕೂಡ ನಾವು ಇಲ್ಲಿ ಇಟ್ಕೋಬಹುದು. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಎಂಟ್ರೆನ್ಸ್ ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಎಲಿವೇಶನ್ ಇದು. ಲೆಫ್ಟ್ ಸೈಡ್ ಫುಲ್ ವಾಲ್ಗಳಿಗೆ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿ, ರೈಟ್ ಸೈಡ್ಗೂ ಕೂಡ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ನಾರ್ತ್ ಈಸ್ಟ್ ನ ಸ್ವಲ್ಪ ಬೆಳೆಸಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ನಮ್ಗೊಂದು ಪರ್ಗೋಲ ಕೊಟ್ಟಿರುವಂತದ್ದು. ಬೇಕಾಗಿರೋಂತ ಒಂದು ಸೀನ್ರಿ, ಇಲ್ಲಾಂದ್ರೆ ಯಾವ್ದೋ ಒಂದು ವಿಗ್ರಹಗಳು ಕೂಡ ನಾವು ಇಟ್ಕೋಬಹುದು. ತುಂಬಾ ಬ್ಯೂಟಿಫುಲ್ ಆಗಿ ಲ್ಯಾವಿಶ್ ಆಗಿ ಮಾಡಿರುವಂತಹ ಮನೆ ಈ ಮನೆ. ಈ ಮೈನ್ ಡೋರ್ ನೋಡಬಹುದು, ಇದು ನಮಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಆ ಪರ್ಪಸ್ ಗೆ ನಮಗೆ ಇಲ್ಲಿ ಸೂರ್ಯದೊಂದು ಲೋಗೋ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಳ್ಳೆ ಡಿಸೈನ್ ಅಲ್ಲಿ ನಮಗೆ ವರ್ಕ್ ಆಗಿದೆ ಈ ಮೈನ್ ಡೋರ್. ವೀಕ್ಷಕರೇ, ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಸ್ಪೇಷಿಯಸ್ ಆಗಿ ನಮಗೆ ಬರುವಂತಹ ಲಿವಿಂಗ್ ರೂಮ್. ಇದೇನು ಅಂದ್ರೆ ನಮಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಸ್ವಲ್ಪ ಕಿಚನ್ ಚಿಕ್ಕದಾಗ್ಬೋದು, ಬಟ್ ಹಾಲು ತುಂಬಾ ದೊಡ್ಡದಾಗಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಡೈನಿಂಗ್ ಏರಿಯಾಗೆ ಒಂದು ಪರ್ಪಸ್ ಗೆ ಮಾಡಿರುವಂತದ್ದು. ತುಂಬಾನೇ ಚೆನ್ನಾಗಿದೆ ನೋಡಿ, ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಾವು ಎಲ್ ಶೇಪ್ ಅಲ್ಲಿ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇರುವಂತದ್ದು. ಆಕ್ಚುಲಿ ನಮಗೆ ಕಟನ್ ರಾಡ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಫ್ಯಾನ್ ಕೂಡ ಹಾಕೊಟ್ಟಿರುವಂತದ್ದು. ಇಲ್ಲೂ ಕೂಡ ಒಂದು ಫ್ಯಾನ್ ಕೂಡ ನಮ್ಗೆ ಹಾಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ನಮ್ಗೆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಏನು ಅಗ್ನಿಮೂಲೆ ಬರುತ್ತೆ, ಅಗ್ನಿಮೂಲೆಗೆ ನಮ್ಗೆ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಫುಲ್ ನಮಗೆ ಮಾಡ್ಯುಲರ್ ಕಿಚನ್, ಮೇಲ್ಗಡೆ ಗ್ರಾನೈಟ್, ಚಿಮ್ಮಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಬಾಕ್ಸ್ ಗಳು, ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿ, ಮೇಲ್ಗಡೆ ಕೂಡ ನಮಗೆ ದೊಡ್ಡ ದೊಡ್ಡ ಐಟಮ್ ಗಳನ್ನ ಇಟ್ಕೊಳ್ಳೋಕೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ, ಇಲ್ಲೂ ಕೂಡ ನಮಗೆ ವಿತ್ ಸ್ಟೋರೇಜ್. ಬಟ್ ಏನು ಅಂದ್ರೆ ಇಲ್ಲಿ ಯೂಸ್ ಮಾಡಿರುವಂತಹ ಹ್ಯಾಂಡಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಮನೆಗಳು ನೋಡಿರೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಕ್ವಾ ಗಾರ್ಡ್ ಇಲ್ಲಿ ಬರುತ್ತೆ, ಚಿಮ್ಮಿಗೆ ಈ ಪೋರ್ಷನ್ ಅಲ್ಲಿ ಪಾಯಿಂಟ್. ಇನ್ ಕೆಳಗಡೆ ಫುಲ್ ನಮಗೆ ಸ್ಟೋರೇಜ್ ಬರುತ್ತೆ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಒಂದು ಸ್ಟೋರೇಜ್ ಗೆ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಲಾಫ್ಟ್ ಗಳೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಈ ಎಲ್ ಶೇಪ್ ಅಲ್ಲೂ ನಮಗೆ ಫುಲ್ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಫ್ರಿಡ್ಜ್ ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಪಾಯಿಂಟ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಇನ್ನ ಹಾಲಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಇಲ್ದಿರ, ಸಿಂಪಲ್ ಆಗಿ ಇಲ್ದಿರ, ತುಂಬಾ ಅಚ್ಚುಕಟ್ಟಾಗಿ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. POP ವರ್ಕ್ ವಿತ್ ಲೈಟ್, LED ಲೈಟ್ ವರ್ಕ್ ಗಳೆಲ್ಲ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಎದುರುಗಡೆಗೆ ನಮ್ಗೆ ತುಂಬಾ ವಾಲ್ ಟು ವಾಲ್ ವರ್ಗೂ ನಮ್ಗೆ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ TV ಕ್ಯಾಬಿನೆಟ್ ವರ್ಕ್ ಕೂಡ ನಾವು ನೋಡ್ಬೋದು. ವಿತ್ ವೈರಿಂಗ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಸೆಮಿ ಡೈನಿಂಗ್ ಏರಿಯಾ ಕೂಡ ನಾವು ಹಾಕೋಬಹುದು. ಒಂದು 4 ಜನ ಕುತ್ಕೊಂಡು ಊಟ ಮಾಡೋಷ್ಟು ಡೈನಿಂಗ್ ಏರಿಯಾ ಕೂಡ ಈ ಪೋರ್ಷನ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಈ ಪೋರ್ಷನ್ ಫುಲ್ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ವೆಂಡರ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್.
ಮಾಮೂಲಿ ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋನು ಕೂಡ ನಮಗೆ ಇದು ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಒಂದು ಕಾಮನ್ ಬಾತ್ರೂಮ್, ಟಾಪ್ ಟು ಬಾಟಮ್ ವರೆಗೂ 2x4 ಬಟರ್ಫ್ಲೈಸ್ ನ ಯೂಸ್ ಮಾಡಿ ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಆಂಟಿಸ್ಕೇಟ್ ಬಟರ್ಫ್ಲೈಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡು, ಇಲ್ಲೊಂದು ಹ್ಯಾಂಡ್ ವಾಶ್ ಕೂಡ ನಮ್ಗೊಂದು ಪ್ರಾವಿಷನ್ ಮಾಡಿ, ಇಲ್ಲೂ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ತುಂಬಾ ಅದ್ಭುತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಸ್ಟ್ ಫೇಸಿಂಗ್ ಡೋರ್ ಇರೋದ್ರಿಂದ, ಈಸ್ಟ್ ಫೇಸಿಂಗ್ ರೋಡ್ ಅದು 30 ಫೀಟ್ ಇರೋದ್ರಿಂದ ವೆಂಟಿಲೇಷನ್ ನಮಗೆ ರೋಡ್ ವೈಸ್ ಇಂದ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ನಮಗೆ ದೇವ್ರ ಮನೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಸ್ಪೇಸ್ ನ ನಮಗೆ ಇನ್ಕ್ಲೂಡ್ ಮಾಡ್ಕೊಟ್ಟಿರುವಂತದ್ದು. ಗ್ರಾನೈಟ್ ಸ್ಲ್ಯಾಬ್ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ವಾಲ್ಗಳಿಗೆ 2x4 ಬಟರ್ಫ್ಲೈ ಟೈಲ್ಸ್ ವಿತ್ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಒಂದು ಮೆಟಲ್ ಪೀಸ್ ಕೂಡ ಯೂಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ ಇಂಟೀರಿಯರ್ ವರ್ಕ್ ವಿತ್ ಒಂದು ಎಚಿಂಗ್ ಆಗಿರುವಂತಹ ಒಂದು ಟಫಂಗ್ ಗ್ಲಾಸ್ ವರ್ಕ್ ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಜೊತೆಗೆ ಮೈನ್ ಡೋರ್ ನೋಡಿದ್ರೆ ಇದು ಟಫಂಗ್ ಗ್ಲಾಸ್ ವಿತ್ ಎಚಿಂಗ್ ಆಗಿದೆ, ಮತ್ತೆ ಟೀಕ್ ವುಡ್ ಫ್ರೇಮ್ ಬಂದಿದೆ. ವುಡ್ ಕೂಡ ನಮಗೆ ಟೀಕ್ ವುಡ್ ಫ್ರೇಮ್ ಬರುತ್ತೆ. ಈ ಪೋರ್ಷನ್ ಫುಲ್ ವುಡ್ ಪ್ಯಾನಲ್ ಅಲ್ಲಿ ನಮಗೆ ಕವರ್ ಮಾಡ್ಕೊಟ್ಟಿರುವಂತದ್ದು. ಹಾಲ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು, ಲವ್ಲಿ ಆಗಿ ಬಂದಿದೆ. ವೀಕ್ಷಕರೇ, ಹೀಗೆ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು 3 ಅಡಿ ಸ್ಟೇರ್ಕೇಸ್ಗೆ ಪ್ರಾವಿಷನ್ ಮಾಡಿದ್ರೆ ವಿತ್ ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಸ್ಟಡಿ ಯೂನಿಟ್. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ರ್ಯಾಕ್ಗಳು ಪ್ರಾವಿಷನ್ ಮಾಡಿ, ಎರಡು ಕಡೆಗೂ ಕೆಳಗಡೆ ನಮಗೆ ಡ್ರಾಯರ್ ಬಾಕ್ಸ್ ಗಳು, ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಕಾಲ್ ಇಟ್ಕೊಳ್ಳೋದಕ್ಕೆ ಫುಲ್ ಬುಕ್ ರ್ಯಾಕ್ಗಳೆಲ್ಲ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು ಈ ಸ್ಟಡಿ ಯೂನಿಟ್ ಅಲ್ಲಿ. ಎಕ್ಸಾಕ್ಟ್ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಕುಬೇರನ್ ಮೂಲೆಯಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ 2 ಡ್ರಾಯರ್ ಬಾಕ್ಸ್ ಗಳು, ಮೇಲ್ಗಡೆ ಏನಾದ್ರು ಐಟಮ್ಸ್ ಗಳನ್ನ ಇಟ್ಕೊಂಡು ಡೆಕೋರೇಟ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಚಿಕ್ಕದಾಗಿರುವಂತಹ ಒಂದು ಇಂಟೀರಿಯರ್ ವರ್ಕ್. ಡಿಸೈನ್ ವೈಸ್ ಅಲ್ಲಿ ನಮಗೆ POP ವಿತ್ LED ಲೈಟ್ ಗಳ ವರ್ಕ್ ವಿತ್ ಫ್ಯಾನು ವಿತ್ ಕಟನ್ ರಾಡ್ ಗಳೆಲ್ಲ ನಮಗೆ ಯೂಸ್ ಮಾಡಿರುವಂತದ್ದು. ಇನ್ನ ಸ್ಟೋರೇಜ್ ವೈಸ್ ಅಲ್ಲಿ ಬಂದ್ರೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ಗಳು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಮಿರರ್ ಹಿಂದೆ ಕೂಡ ನಮಗೆ ಸ್ಪೇಸ್ ಇದೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿ, ವೆಂಟಿಲೇಷನ್ ಗೆ ಇರುವಂತಹ ಒಂದು ದೊಡ್ಡ ಕಿಟಕಿ ಅದು ಕೂಡ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವಿತ್ ಕಟನ್ ರಾಡ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಮಾಮೂಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ TV ಯೂನಿಟ್ ಇದು. ಈ ತರ ನಮ್ಗೆ ಮಾಡಿರುವಂತದ್ದು ಚೆನ್ನಾಗಿದೆ. ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಪ್ರಾವಿಷನ್ ಮಾಡಿ. ಕೆಳಗಡೆ ಕೂಡ ನಮ್ಗೆ ಐಟಮ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಆರಾಮಾಗಿ ಬೈಫರ್ಕೇಶನ್ ನಾವು ಮಾಡ್ಕೋಬಹುದು, ಡ್ರೈ ಮತ್ತೆ ವೆಟ್, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಸೇಮ್ ವಾಲ್ ಮೌಂಟೆಡ್ ಕಮೋಡು ವಿತ್ ಹ್ಯಾಂಡ್ ವಾಶ್, ಡ್ರೈ ವಾಟರ್, ಶವರ್, ಗೀಜರು, ಎಲ್ಲಾ ತರದ್ದು ನಮ್ಗೆ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈ ಬಾತ್ರೂಮ್ ಅಲ್ಲಿ ನಮ್ಗೆ ಒಂದು ಕೋಟ್ ಪೈಂಟ್ ಮತ್ತೆ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಆದ್ಮೇಲೆ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ನಮ್ಗೆ ಬರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್ ಇದು. ಫ್ಲೋರಿಂಗ್ ನೋಡಿ ಗ್ರಾನೈಟ್ ಫ್ಲೋರಿಂಗ್ ಇದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. ಮಾಮೂಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮತ್ತೆ ಮೇಲ್ಗಡೆ ಕೂಡ ನಮ್ಗೆ ಲಾಫ್ಟ್ ಗಳು ಕೊಟ್ಟಿರುವಂತದ್ದು ವಿತ್ ಐಟಮ್ ಗಳನ್ನ ಇಟ್ಕೊಳ್ಳೋಕೆ. ಒಂದು ಕಟನ್ ರಾಡ್ ವಿತ್ ವಿಂಡೋ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. POP ವಿತ್ ಫ್ಯಾನ್ ಕೂಡ ನಮ್ಗೆ ಹಾಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಬರುವಂತಹ ದೇವ್ರ ಮೂಲೆಗೆ ಇರುವಂತಹ ಬಾಲ್ಕನಿ ಏರಿಯಾ ಇದು. ವಾಲ್ಗಳಿಗೆಲ್ಲ ನಮ್ಗೆ ಮೇಂಟೆನೆನ್ಸ್ ಗೋಸ್ಕರ ಹೆಟರ್ಫೈ ಟೈಲ್ಸ್ ನ ಯೂಸ್ ಮಾಡಿ, ಮೇಲ್ಗಡೆ ಲೈಟ್ WPC ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ನೋಡ್ಬೋದು. ಔಟರ್ ಲೊಕೇಶನ್ ಫುಲ್ ಮನೆಗಳಾಗಿದೆ. ವಾಸ ಮಾಡುವಂತಹ ಜಾಗ BMTC ಬಸ್ ಸ್ಟಾಪ್ ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪೋರ್ಷನ್ ಡ್ರೆಸ್ಸಿಂಗ್ ವಿತ್ ಸ್ಟೋರೇಜ್ ಗೆಲ್ಲ ಪ್ರಾವಿಷನ್ ಮಾಡಿ, ಅಟ್ಯಾಚ್ ಬಾತ್ರೂಮ್ ಕೂಡ ನಮ್ಗೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಬೈಫರ್ಕೇಶನ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಬಟ್ ಓಕೆ, ದೊಡ್ಡದಾಗೆ ಇದೆ ಬಾತ್ರೂಮ್. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಬನ್ನಿ ಈಗ 3ನೇ ಫ್ಲೋರ್ ಹೋಗೋಣ. ಸೇಮ್ ಗ್ರಾನೈಟ್, ಸೇಮ್ ನಮ್ಗೆ ಸ್ಟೇರ್ಕೇಸ್ ಕಂಟಿನ್ಯೂ ಆಗಿರುವಂತದ್ದು. 3ನೇ ಫ್ಲೋರ್ ಅಲ್ಲಿ ಬಂದ್ರು ಕೂಡ ಅಷ್ಟೇ ವೀಕ್ಷಕರೇ. ಇಲ್ಲಿ POP ವಿತ್ LED ಲೈಟ್. ಇಲ್ಲೂ ಕೂಡ ನಮ್ಗೊಂದು ಸ್ಟಡಿ ಯೂನಿಟ್ ಒಂದು ಮಾಡಿದ್ದಾರೆ. ಟೋಟಲ್ ನಮ್ಗೆ 4 BHK ಬರುತ್ತೆ. ಇದು 3ನೇ ಮಾಸ್ಟರ್ ಬೆಡ್ರೂಮ್, 2ನೇ ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಹಾಲು ಕಿಚನ್, ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್. ಈಗ 3ನೇ ಫ್ಲೋರ್ ಅಲ್ಲಿ ಕೂಡ ಇದು 3ನೇ ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲೂ ಕೂಡ ಒಂದು ಕಿಂಗ್ ಸೈಜ್ ಕಾಟ್ ಇದೆ.
2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ POP ವಿತ್ LED ಲೈಟ್ಗಳು. ಕೆಳಗಡೆ ಏನ್ ಡಿಸೈನ್ ಮಾಡಿರೋ ಅದೇ ಡಿಸೈನ್ ನ ಮಾಡಿರುವಂತದ್ದು ವಿತ್ ಡ್ರೆಸ್ಸಿಂಗ್ ಏರಿಯಾ, ವಿಂಡೋ, ಟಿವಿ ಯೂನಿಟ್. ಈ ಪೋರ್ಷನ್ ಅಲ್ಲಿ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ. ಮಾಮೂಲಿ ಇದ್ರ ಪಕ್ಕದಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಬಾತ್ರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಕೆಳಗಡೆ ನೋಡೋದಲ್ಲ ಸೇಮ್ ಆಸ್ ಇಟ್ ಇಸ್ ಅಷ್ಟೇ ಬರುತ್ತೆ. ಇದು 3ನೇ ಮಾಸ್ಟರ್ ಬೆಡ್ರೂಮ್ ಆಯ್ತು. ಇದ್ರ ಆಪೋಸಿಟ್ ಅಲ್ಲಿ ಇನ್ನ ಒಂದು ಮಾಸ್ಟರ್ ಬೆಡ್ರೂಮ್ ವಿತ್ ಕಾಟ್ ಕೊಟ್ಟಿದ್ದಾರೆ. ಇದು ಕೆಳಗಡೆ ಕಾಟ್ ಕೊಟ್ಟಿಲ್ಲ, ಬಟ್ ಇದಕ್ಕೆ ನಮ್ಗೆ ಕಾಟ್ ಕೊಟ್ಟಿರುವಂತದ್ದು. ಬಟ್ ಇದಕ್ಕೇನು ಅಂದ್ರೆ ನಮ್ಗೆ ಬಾತ್ರೂಮ್ ಕೊಟ್ಟಿಲ್ಲ, ಗೆಸ್ಟ್ ರೂಮ್ ತರ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಇಲ್ಲಿ ನಮ್ಗೆ ಬಾತ್ರೂಮ್ ಕೊಟ್ಟಿಲ್ಲ. ಒಂದು ಕಿಂಗ್ ಸೈಜ್ ಕಾಟ್ ಇದೆ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವಿತ್ ಡ್ರೆಸ್ಸಿಂಗ್ ವಿತ್ ಡ್ರಾಯರ್ ಬಾಕ್ಸ್ಗಳು, ಕಿಂಗ್ ಸೈಜ್ ಕಾಟ್ ವಿತ್ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಒಂದು ಇಂಟೀರಿಯರ್ ವರ್ಕ್. ಇನ್ನ ರೂಮ್ ಎಲಿವೇಶನ್ ವೈಸ್ ಅಲ್ಲಿ POP ವಿತ್ LED ಲೈಟ್ಗಳು ವಿತ್ ಫ್ಯಾನು, ಕಾಟನ್ ರಾಡ್ಗಳೆಲ್ಲ ನಮ್ಗೆ ಇನ್ಕ್ಲೂಡ್ ಮಾಡಿ ದೊಡ್ಡದಾಗಿರುವಂತಹ ರೋಡ್ ಸೈಡ್ ಗೆ ಬರುವಂತಹ ಒಂದು ವಿಂಡೋ. ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೊಂದು ಸ್ಟಡಿ ಯೂನಿಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಒಂದು ಸಿಸ್ಟಮ್ ಟೇಬಲ್ ಅನ್ನು ಕೊಟ್ಟಿದ್ದಾರೆ. ಗೆಸ್ಟ್ ರೂಮ್ ಇಲ್ಲ ಮತ್ತೆ ಚಿಲ್ಡ್ರನ್ಸ್ ರೂಮ್ ಯೂಸ್ ಮಾಡ್ಬೋದು. ಬಟ್ ಏನಂದ್ರೆ ಇಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್ಗೆ ಪ್ರಾವಿಷನ್ ಮಾಡಿಲ್ಲ, ಇಲ್ಲಿ ಟಿವಿ ಯೂನಿಟ್ ಅನ್ನು ಕೊಟ್ಟಿರುವಂತದ್ದು. ಚೆನ್ನಾಗಿದೆ. ಟೋಟಲ್ ನಮ್ಗೆ 4 ಬೆಡ್ರೂಮ್, 3 ಮಾಸ್ಟರ್ ಬೆಡ್ರೂಮ್, 1 ಬೆಡ್ರೂಮ್ ಬರುತ್ತೆ. ತುಂಬಾ ಮನೆಗಳಲ್ಲಿ ನೋಡ್ಬೋದು ಟೆರೆಸ್ಗೆ ಹೋಗೋದಕ್ಕೆ ಲ್ಯಾಡರ್ ಗಳನ್ನ ಯೂಸ್ ಮಾಡಿರ್ತಾರೆ. ಇಲ್ಲಿ ಸ್ಟೇರ್ ಕೇಸ್ ನ ಯೂಸ್ ಮಾಡಿದ್ದಾರೆ. ಚಿಕ್ಕವರಿಂದ ದೊಡ್ಡವರವರೆಗೂ ಟೆರೆಸ್ ಬರ್ಬೋದು. ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ, ಬಟ್ಟೆ ಹಾಕೋದಕ್ಕೆ ವಾಷಿಂಗ್ ಮಿಷಿನ್ ಏರಿಯಾ ನಮ್ಗೆ ಟೆರೆಸ್ಗೆ ಕೊಟ್ಟಿದ್ದಾರೆ. ಟೆರೆಸ್ ಬಂದಾಯ್ತು. ನಾ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಈ ಟ್ಯಾಂಕ್ ರೂಮ್ ಕೆಳಗಡೆ ಏನಿದೆ ಆಲ್ರೆಡಿ ಒಂದು ಹೈಟ್ ಮಾಡ್ಬಿಟ್ಟಿದ್ದಾರೆ. ಇದು ಸೋಲಾರ್ ಪಾಯಿಂಟ್, ಇದು ಮಾಮೂಲಿ ಮನೆಗೆ ಹೋಗುವಂತಹ ಪಾಯಿಂಟ್. 2 ಟ್ಯಾಂಕ್ ಗಳು ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಬಟ್ಟೆ ವಾಶ್ ಮಾಡ್ಕೊಳಕಿರುವಂತಹ ಜಾಗ, ವಾಷಿಂಗ್ ಮಿಷಿನ್ ಇದೆ. ಇಲ್ಲೂ ಕೂಡ ನಮ್ಗೆ ಟೈಲ್ಸ್ ಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ, ಸ್ಪೇಸ್ ಚೆನ್ನಾಗಿದೆ. ಆತರ ಅಸೆಸ್ಮೆಂಟ್ ಆದ್ಮೇಲೆ ನಾವು ಇಲ್ಲಿ ಬೇಕು ಅಂದ್ರೆ ಮಂಗಳೂರು ಟೈಲ್ಸ್ ಏನಾದ್ರು ಅಂಚೆ ಏನಾದ್ರು ಬೇಕಾದ್ರೆ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಕನಕಪುರ ರೋಡ್ಗೆ ಜಸ್ಟ್ 3 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಬರುತ್ತೆ. 100 ಫೀಟ್ ರೋಡ್ ಪ್ಯಾರಲಲ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಚಿಕ್ಕೇಗೌಡಂಪಾಳ್ಯ ಕೃಷ್ಣ ದ್ವಾರಕಾ ಹೋಟೆಲ್ ಏನ್ ಬಸ್ ಸ್ಟಾಪ್ ಇದೆಯಲ್ಲ, ಆ ಬಸ್ ಸ್ಟಾಪ್ಗೆ ಈ ಮನೆಗೆ ಜಸ್ಟ್ 100 ಮೀಟರ್ ಇರುವಂತದ್ದು. ಇಲ್ಲಿಂದ ನಾವು ಟೆರೆಸ್ ಮೇಲಿಂದ ನಿಂತ್ಕೊಂಡು ನೋಡ್ರೆ ಅಲ್ಲಿ ಮೈನ್ ರೋಡ್ ಕಾಣಿಸುತ್ತೆ. ಅಲ್ಲಿದೆ ನೋಡಿ, ಅಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆಯಲ್ಲ ಅದೇ ನಮ್ಗೆ ಮೈನ್ ರೋಡ್ ಬರುವಂತದ್ದು. ಅದು 100 ಫೀಟ್ ರೋಡ್. ಅದು ಈ ಕಡೆ ನಮ್ಗೆ ರಾಷ್ಟ್ರೋತ್ತನ ಸ್ಕೂಲು, ಉತ್ತರಳ್ಳಿ ಮೈನ್ ರೋಡು, ಪ್ರೆಸಿಡೆನ್ಸಿ ಸ್ಕೂಲು, NPS ಸ್ಕೂಲು, ಪ್ರಾರ್ಥನಾ ಸ್ಕೂಲ್ಗಳಿಗೆಲ್ಲ ನಮ್ಗೆ ತುಂಬಾ ಹತ್ರ ಆಗುತ್ತೆ. ಸರೌಂಡಿಂಗ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಔಟರ್ ಲೊಕೇಶನ್ ನೋಡ್ಬೋದು ವೀಕ್ಷಕರೇ, ಎಲ್ಲ ನಮ್ಗೆ ಇಂಡಿಪೆಂಡೆಂಟ್ ಹೌಸ್ಗಳೇ ಬರುತ್ತೆ. ಮೈನ್ ರೋಡ್ ಹಿಂದೆಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಹಾಗೆ BSK 6 ಸ್ಟೇಜ್ ಕೃಷ್ಣ ದ್ವಾರಕಾ ಹೋಟೆಲ್ ಹತ್ರ ಬರುವಂತಹ ರಾಘವೇಂದ್ರ ಸ್ವಾಮಿ ಮಠಗೂ ಕೂಡ ಈ ಪ್ರಾಪರ್ಟಿ ಹತ್ರ ಆಗುತ್ತೆ ಅಂತ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಇದು BDA ಪ್ರಾಪರ್ಟಿ ಆಗಿದೆ. ಕ್ಲಿಯರ್ ಟೈಟಲ್, ಹೋಗೋ ವೈಟಿಗೆ 90% ಲೋನ್ ಸಿಗುವಂತಹ ಡಾಕ್ಯುಮೆಂಟ್ಸ್ ಈ ಪೇಪರ್. ಹಾಗೆ ಈ ಪೇಪರ್ ಬಗ್ಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ, ಇಲ್ಲ ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಬೈ ಮಾಡಬೇಕು ಅಂದ್ರೆ ನನ್ನ VC ಪ್ರಾಪರ್ಟಿ ನಂಬರ್ನ ರೈಟ್ ಸೈಡ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ದು ಯಾವ್ದಾದ್ರು ಪ್ರಾಪರ್ಟಿಗಳನ್ನ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕ